Hello everyone, greetings from Soprano Management Spices. I am Daya here once again with my new video. As informed earlier in this video, I'll be discussing some important words which are not properly used in our routine. Of course, few idioms, new words, and the importance of the word am, am. To start with, I would like to highlight some words which have to be correctly used. So, usually, I have heard many people telling that, today morning. ಕಾಮನ್ ಆಗಿ ಮಾತಾಡಬೇಕಾದ್ರೆ ಅವರು ಟುಡೇ ಮಾರ್ನಿಂಗ್, ಟುಡೇ ಆಫ್ಟರ್ನೂನ್, ಟುಡೇ ಈವ್ನಿಂಗ್, ಟುಡೇ ನೈಟ್ ಅಂತಲೂ ಅಂದ್ಬಿಡ್ತಾರೆ ಅಲ್ವಾ? ಅದು ಆ್ಯಕ್ಚುಲಿ ತಪ್ಪು. ಆ್ಯಕ್ಚುಲಾಗಿ ನೀವು ಮಾತಾಡಬೇಕಾಗಿರೋದು ಹೇಗೆ ಅಂದರೆ ದಿಸ್ ಮಾರ್ನಿಂಗ್, ಇವತ್ತಿನ ದಿನಕ್ಕೆ ಮಾತ್ರ. ದಿಸ್ ಮಾರ್ನಿಂಗ್, ದಿಸ್ ಆಫ್ಟರ್ನೂನ್, ದಿಸ್ ಈವ್ನಿಂಗ್, ಟು ನೈಟ್. ಒಂದು ಎಕ್ಸಾಂಪಲ್ ಕೊಡ್ತೀನಿ. ದಿಸ್ ಮಾರ್ನಿಂಗ್ ಐ ಮೆಟ್ ಮೈ ಓಲ್ಡ್ ಫ್ರೆಂಡ್ ರಾಜೇಶ್ ಇನ್ ದ ಮಾರ್ಕೆಟ್. This afternoon I had non-vegetarian food or lunch. This evening I'll be visiting my grandfather's house. ಈ ಸಾಯಂಕಾಲ ನಾನು ನಮ್ಮ ತಾತನ ಮನೆಗೆ ಭೇಟಿ ಮಾಡ್ತಾ ಇದ್ದೀನಿ, ಮನೆಗೆ ಹೋಗ್ತಾ ಇದ್ದೀನಿ. ಈ ರಾತ್ರಿ ನಾನು ಮನೆಗೆ ಲೇಟಾಗಿ ಬರ್ತೀನಿ, ಸ್ವಲ್ಪ ತಡವಾಗಿ ಬರ್ತೀನಿ. ಟುನೈಟ್ ಐ ವಿಲ್ ಬಿ ಕಮಿಂಗ್ ಲೇಟ್ ಟು ದ ಹೌಸ್. ಈ ರೀತಿ ಯೂಸ್ ಮಾಡಬೇಕು. ಅದೇ ನೆನ್ನೆಗಾದರೆ ಯೆಸ್ಟರ್ಡೇ ಮಾರ್ನಿಂಗ್, ಯೆಸ್ಟರ್ಡೇ ಆಫ್ಟರ್ನೂನ್, ಯೆಸ್ಟರ್ಡೇ ಈವ್ನಿಂಗ್ ಅಥವಾ ಲಾಸ್ಟ್ ಈವ್ನಿಂಗ್, ಅಥವಾ ಲಾಸ್ಟ್ ನೈಟ್, ಪ್ರೀವಿಯಸ್ ನೈಟ್, ಅಥವಾ ಯೆಸ್ಟರ್ಡೇ ನೈಟ್. ಇದು ಆಗ್ಬೋದು. ಓಕೆ. ನೆಕ್ಸ್ಟು, ಒಂದು ವರ್ಷದಲ್ಲಿ 12 ತಿಂಗಳಿರುತ್ತೆ. 4 ಭಾಗ ಮಾಡಿ 3 months. ಸೊ ವಿ ಕಾಲ್ ಇಟ್ ಕ್ವಾರ್ಟರ್ಲಿ. ಅರ್ಧ ಭಾಗ ಮಾಡಿ 6 ತಿಂಗಳು, ಬೈ ಆ್ಯನ್ಯುವಲಿ. ವರ್ಷಕ್ಕೆ ಒಂದ್ಸಲ ಆದರೆ ಇಯರ್ಲಿ, ಒನ್ಸ್ ಇನ್ ಎ ಇಯರ್ ಆರ್ ಇಯರ್ಲಿ ಒನ್ಸ್ ಅಂತಲೂ ಹೇಳ್ಬೋದು ನಾವು. ಓಕೆ. ಬೈ ಆ್ಯನ್ಯುವಲಿ ಅಂದರೆ ಅರ್ಧ ವಾರ್ಷಿಕ, ಕ್ವಾರ್ಟರ್ಲಿ ಇದ್ದರೆ 3 ತಿಂಗಳು ಒಂದ್ಸರಿ. ಓಕೆ. ಇನ್ನೊಂದು ವಿಷಯ ಇದೆ, 15 ದಿನಕ್ಕೆ ನಮ್ಮಲ್ಲಿ 15 ದಿನಕ್ಕೆ ನಾವು ಫೋರ್ಟ್ ನೈಟ್ ಅಂತ ಹೇಳ್ತೀವಿ. ನಮ್ಮಲ್ಲಿ ಇಂಡಿಯಾದಲ್ಲಿ, ಕೆಲವು ದೇಶದಲ್ಲಿ 14 ದಿನಕ್ಕೆ ಫೋರ್ಟ್ ನೈಟ್ ಅಂತ ಹೇಳ್ತಾರೆ. 2 weeks ತೊಗೋತಾರೆ, ನಾವು 15 days ತೊಗೋತೀವಿ. ಸೊ ವಿ ಕಾಲ್ ಫೋರ್ಟ್ ನೈಟ್ ಫಾರ್ ಒನ್ಸ್ ಇನ್ 15 days. ಸಮ್ ಕಂಟ್ರೀಸ್ ಯೂಸ್ ದ ವರ್ಡ್ ಫೋರ್ಟ್ ನೈಟ್ ಫಾರ್ 14 days. ಬಟ್ ವಿ ಇಂಡಿಯನ್ಸ್ ಯೂಸ್ 15 days. 15 ದಿನಕ್ಕೊಮ್ಮೆ ಅಂದರೆ ಒನ್ಸ್ ಇನ್ ಎ ಫೋರ್ಟ್ ನೈಟ್ ಐ ವಿಸಿಟ್ ಮೈ ಹೋಮ್ ಟೌನ್. ಓಕೆ. ಸೊ ಇದು ಸ್ಮಾಲ್ ಕರೆಕ್ಷನ್ಸ್. ಇನ್ನೊಂದು, ಕಳೆದ ವರ್ಷಕ್ಕೆ ಲಾಸ್ಟ್ ಇಯರ್ ಅಂತ ಹೇಳ್ತೀವಿ. ಸ್ವಲ್ಪ ಸಫಿಸ್ಟಿಕೇಟೆಡಾಗಿ ಹೇಳಬೇಕು ಅಂತಂದರೆ, ದಿಸ್ ಇಯರ್ಸ್ ಗ್ರೋತ್ ಇಸ್ 8% ಆನ್ ದ ಕರಸ್ಪಾಂಡಿಂಗ್ ಇಯರ್. ಅಂದರೆ ಅರ್ಥ, ಕಳೆದ ವರ್ಷಕ್ಕೆ ನಾವು ಕಂಪೇರ್ ಮಾಡಿದ್ರೆ ಈ ವರ್ಷ 8% ಗ್ರೋತ್ ಇದೆ ಬಿಸ್ನೆಸ್ಸಲ್ಲಿ. ಪ್ರಾಫಿಟ್ ಜಾಸ್ತಿ ಆಯಿತು, 8% ಪ್ರಾಫಿಟ್ ಜಾಸ್ತಿ ಆಯಿತು ಅಂತ ಹೇಳ್ಬೋದು. ಬಿಸ್ನೆಸ್ಸಲ್ಲಿ 8% ಗ್ರೋತ್ ಇದೆ, ಅಥವಾ ಸೇಲ್ಸಲ್ಲಿ 8% ಗ್ರೋತ್ ಇದೆ ಅಂತ ಹೇಳ್ಬೋದು. ಇದಿಷ್ಟು ವರ್ಡ್ಸ್ನ ನೀವು ಆದಷ್ಟು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಇದು ಕಾಮನ್ ಆಗಿ ಆಗ್ತಾ ಇರೋಂಥ ಮಿಸ್ಟೇಕ್ ವಿಚ್ ಐ ಕಮ್ ಅಕ್ರಾಸ್. ಓಕೆ. ನೆಕ್ಸ್ಟ್ ಇಸ್ ಆಮ್ ಅನ್ನೋ ವರ್ಡ್ನ ಯೂಸ್ ಮಾಡೋದು. ಈಗ ನಾನು ಹೇಳ್ತಾ ಇದ್ದೀನಿ, ಇಂಟ್ರೊಡಕ್ಷನ್ ಮಾಡ್ಕೋಬೇಕಾದ್ರೆ, ಇಂಟ್ರ್ವ್ಯೂಗೆ ಹೋಗ್ತೀರಾ ನೀವು, ಸ್ಟೂಡೆಂಟ್ಸ್ಗೆ ತುಂಬ ಹೆಲ್ಪ್ ಆಗುತ್ತೆ. ಇಂಟ್ರ್ವ್ಯೂಗೂ ತುಂಬ ಹೆಲ್ಪ್ ಆಗುತ್ತೆ. ಓಕೆ, ಪ್ಲೀಸ್ ಸಿಟ್ ಡೌನ್. ನೀವು ಗುಡ್ ಮಾರ್ನಿಂಗ್ ಹೇಳ್ತೀರಾ, ಗುಡ್ ಮಾರ್ನಿಂಗ್ ಸರ್, ಮೇಡಮ್ ಹೇಳ್ತೀರಾ. ಓಕೆ, ಪ್ಲೀಸ್ ಸಿಟ್ ಡೌನ್ ಅಂತ ಹೇಳ್ತೀರಾ. ಅವರು ಕೇಳ್ತಾರೆ, ಪ್ಲೀಸ್ ಇಂಟ್ರೊಡ್ಯೂಸ್ ಯುವರ್ ಸೆಲ್ಫ್ ಅಂದಾಗ, ಸರ್ ಮೈ ಸೆಲ್ಫ್ ರಾಜೇಶ್. ಮೈ ಸೆಲ್ಫ್. ಆ ಮೈ ಸೆಲ್ಫ್ ಅನ್ನೋ ವರ್ಡು ಸಮ್ವಾಟ್ ಅದು ನಿಮಗೆ ಒಂಥರ ಅಷ್ಟು ಸೊಫಿಸ್ಟಿಕೇಷನ್ ಕೊಡೋದಿಲ್ಲ, ಏನೋ ಒಂಥರ. ಅದೇ ಸರ್ ಐ ಆಮ್ ರಾಜೇಶ್. ಸೆಕೆಂಡ್ ಪಾಯಿಂಟ್, ಸರ್ ಮೈ ನೇಟಿವ್ ಈಸ್ ಬ್ಯಾಂಗ್ಳೂರ್. ಮೈ ನೇಟಿವ್ ಅನ್ನೋ ವರ್ಡ್ ಇವಾಗ ಆಲ್ಮೋಸ್ಟು ಔಟ್ಡೇಟೆಡ್ ಅಂತ ಹೇಳ್ಬೋದು. ಐ ಆಮ್ ಬೇಸಿಕಲಿ ಎ ರೆಸಿಡೆಂಟ್ ಆಫ್ ಬ್ಯಾಂಗ್ಳೂರ್, ಅಥವಾ ಐ ಆಮ್ ಎ ರೆಸಿಡೆಂಟ್ ಆಫ್ ಬ್ಯಾಂಗ್ಳೂರ್ ಅಂದರೆ ಬ್ಯಾಂಗ್ಳೂರಿನಲ್ಲಿ ನಿಮ್ಮ ಮನೆ ಇರೋದು ಅಂತ ಅರ್ಥ. ರೆಸಿಡೆನ್ಸ್ ಅಂದರೆ ಮನೆ, ರೆಸಿಡೆಂಟ್ ನಿವಾಸಿ. ಸೊ ಐ ಆಮ್ ಎ ರೆಸಿಡೆಂಟ್ ಆಫ್ ಬ್ಯಾಂಗ್ಳೂರ್ ಆರ್ ಐ ಆಮ್ ಬೇಸಿಕಲಿ ಫ್ರಮ್ ಬ್ಯಾಂಗ್ಳೂರ್ ಅನ್ಬೋದು. ಈ ರೀತಿ ಹೇಳು ಇಂಟ್ರೊಡಕ್ಷನಲ್ಲಿ ಭಾಳ ಹೆಲ್ಪ್ ಆಗುತ್ತೆ.
ಆ್ಯಮ್ ಅನ್ನೋ ವರ್ಡ್ನ ನೀವು ಯಾವತ್ತು ಪ್ರೆಸೆಂಟ್ ಯೂಸ್ ಮಾಡಬೇಕು. ಐ ಆಮ್ ಹ್ಯಾವಿಂಗ್ ಲಂಚ್, ಐ ಆಮ್ ರೀಡಿಂಗ್ ಎ ಸ್ಟೋರಿ ಬುಕ್, ಎ ನೋವೆಲ್, ಐ ಆಮ್ ವಾಚಿಂಗ್ ಟಿ ವಿ, ಪ್ರೆಸೆಂಟ್ ಟೆನ್ಸ್ ಆಯಿತು. ಫ್ಯೂಚರ್ ಟೆನ್ಸ್ ಹೇಳ್ಬೋದು. ಐ ಆಮ್ ಗೋಯಿಂಗ್ ಟು ಬ್ಯಾಂಗ್ಳೂರ್ ದಿಸ್ ಸಂಡೇ ಅಂದರೆ ಕಮಿಂಗ್ ಸಂಡೇ. ಐ ಆಮ್ ಗೋಯಿಂಗ್ ಔಟ್ ಆಫ್ ಸ್ಟೇಷನ್ ಫಾರ್ ಫ್ಯೂ ಡೇಸ್. ಐ ಆಮ್ ಗೋಯಿಂಗ್ ಔಟ್ ಆಫ್ ಸ್ಟೇಷನ್ ನೆಕ್ಸ್ಟ್ ಮಂಡೇ. ಐ ಆಮ್ ಗೋಯಿಂಗ್, ನಾನು ಔಟ್ ಆಫ್ ಸ್ಟೇಷನ್ ಅಂದರೆ ಮೈಸೂರು, ನಿಮ್ಮ ನೇಟಿವ್ ಮೈಸೂರಾಗಿದ್ದರೆ ಸ್ವಂತವ್ರನ್ನ ಬಿಟ್ಟು ಬೇರೆ ಇಂಡಿಯಾ ಒಳಗಡೆನೆ, ಅದಕ್ಕೆ ನಾವು ಔಟ್ ಆಫ್ ಸ್ಟೇಷನ್ ಅಂತ ಹೇಳ್ತೀವಿ ಯೂಶ್ವಲಿ. ಓಕೆ, ಇಲ್ಲಾಂದರೆ ಅಬ್ರಾಡ್ ಅಂತ ಹೇಳಿ. ಐ ಆಮ್ ಗೋಯಿಂಗ್ ಅಬ್ರಾಡ್ ನೆಕ್ಸ್ಟ್ ಮಂತ್. ಫ್ಯೂಚರ್ ಟೆನ್ಸ್ ಯೂಸ್ ಮಾಡ್ಬೋದು. ಯು ಕ್ಯಾನ್ ಯೂಸ್ ಇಟ್ ಫಾರ್ ಫ್ಯೂಚರ್ ಟೆನ್ಸ್, ಬಟ್ ನೆವರ್ ಎವರ್ ಫಾರ್ ಪಾಸ್ಟ್ ಟೆನ್ಸ್. ಸೆಕೆಂಡ್ ಪಾಯಿಂಟ್, ಆ್ಯಮ್ ಅನ್ನೋ ವರ್ಡು ನಮಗೆ ಮಾತ್ರ ಯೂಸ್ ಮಾಡ್ಕೋಬೇಕು. ಸಿಂಗ್ಯುಲರ್, ನನಗೆ ಮಾತ್ರ. ಐ ಕ್ಯಾನ್ ಯೂಸ್ ಐ ಆಮ್ ಎ ಮ್ಯೂಸಿಷಿಯನ್, ಐ ಆಮ್ ಎನ್ ಇಂಗ್ಲೀಷ್ ಟೀಚರ್. ನಾನು ಒಬ್ಬ ಇಂಗ್ಲೀಷ್ ಭಾಷೆಯ ಬೋಧಕ. ಸೊ ನನಗೆ ಮಾತ್ರ ಹೇಳ್ಕೋಬೇಕು ಸಿಂಗ್ಯುಲರ್. ಪ್ಲೂರಲ್ಗೆ ಬರಲ್ಲ, ಪಾಸ್ಟ್ ಟೆನ್ಸ್ಗೆ ಬರಲ್ಲ, ಪ್ರೆಸೆಂಟ್ ಟೆನ್ಸ್ ಮತ್ತು ಫ್ಯೂಚರ್ ಟೆನ್ಸ್. ಐ ಆಮ್ ಗೋಯಿಂಗ್, ಐ ಆಮ್ ಗೆಟಿಂಗ್ ಮ್ಯಾರಿಡ್ ನೆಕ್ಸ್ಟ್ ಮಂತ್. ಓಕೆ, ಎಷ್ಟು ಖುಷಿ ಆಗುತ್ತಾ ಮದುವೆ ಅಂದರೆ. ಐ ಆಮ್ ಗೆಟಿಂಗ್ ಮ್ಯಾರಿಡ್ ನೆಕ್ಸ್ಟ್ ಮಂತ್. ಫ್ಯೂಚರ್ ಟೆನ್ಸು ಮತ್ತು ಪ್ರೆಸೆಂಟ್ ಟೆನ್ಸ್ ಮಾತ್ರ, ಪಾಸ್ಟ್ ಟೆನ್ಸ್ಗೆ ಹೇಳೋ ಹಾಗೆ ಇಲ್ಲ. ಓಕೆ, ನೆಕ್ಸ್ಟ್ ಈಸ್ ದ ಯೂಸೇಜ್ ಆಫ್ ಟೂ ಇಡಿಯಮ್ಸ್ ಟುಡೇ. ಇವತ್ತು ಈ ಸಮಯದಲ್ಲಿ ಹೇಳಬೇಕಂದ್ರೆ 2 ಇಡಿಯಮ್ಸ್. ಒನ್ ಈಸ್ ಎ ಸ್ಪಾರ್ಕ್ ನೆಗ್ಲೆಕ್ಟೆಡ್ ಬರ್ನ್ಸ್ ದ ಹೌಸ್ ಅಂತ ಹೇಳ್ತಾರೆ. ಸ್ಪಾರ್ಕ್ ಅಂದ್ರೇನು? ಬೆಂಕಿಯ ಕಿಡಿ. ನೀವು ಅದನ್ನು ನೆಗ್ಲೆಕ್ಟ್ ಮಾಡೋದು ಅಂದರೆ ಸುಮ್ಮನೆ ಕಡೆಗಣಿಸಿದ್ರೆ ಏನಾಗುತ್ತೆ? ಇಡೀ ಮನೆ ಹತ್ಕೊಂಡು ಹೋಗುತ್ತೆ. ಸೊ ದಟ್ ಮೀನ್ಸ್ ಎ ಸ್ಪಾರ್ಕ್ ನೆಗ್ಲೆಕ್ಟೆಡ್ ಬರ್ನ್ಸ್ ದ ಹೌಸ್. ಸ್ಪಾರ್ಕ್ ಅಂದರೆ ಕಿಡಿ, ಅದನ್ನು ನಾವು ಕಡೆಗಣಿಸಿದ್ರೆ ಮನೆಯೇ ಹತ್ಕೊಂಡು ಹೊರದೋಗುತ್ತೆ. ಅಂದರೆ ಅರ್ಥ, ಯಾವುದೇ ಅಪಾಯ ಕಂಡ್ರೆ ನೀವು, ಸಣ್ಣ ಸಣ್ಣ ಅಪಾಯ ಕಂಡ್ರೆ, ಇಫ್ ಯು ಕಮ್ ಅಕ್ರಾಸ್ ಎನಿ ಸ್ಮಾಲ್ ಥ್ರೆಟ್ಸ್ ಆರ್ ಡೇಂಜರ್, ಪ್ಲೀಸ್ ಸಾಲ್ವ್ ಇಟ್ ದೆನ್ ಆ್ಯಂಡ್ ದೇರ್ ಆ್ಯಂಡ್ ಟ್ರೈ ಟು ಫಿಕ್ಸ್ ಇಟ್. ದೆನ್ ಯುವರ್ ಹೌಸ್ ಈಸ್ ಸೇಫ್, ಯುವರ್ ಆಫೀಸ್ ಈಸ್ ಸೇಫ್, ಯು ಆರ್ ಸೇಫ್, ಎವ್ರಿಬಡಿ ಈಸ್ ಸೇಫ್. ಸೊ ಈ ಸ್ಪಾರ್ಕ್ ನೆಗ್ಲೆಕ್ಟೆಡ್ ಬರ್ನ್ಸ್ ದ ಹೌಸ್ ಅಂತ. ಅದಕ್ಕೆ ಸಣ್ಣದರಲ್ಲೇ ನೀವು ಅದನ್ನು ರೆಡಿ ಮಾಡಬೇಕು. ಇದು ನೋಡಪ್ಪ, ಇದು ತುಂಬ ಡೇಂಜರಸ್ ಸಿಚುವೇಶನು. ಇಫ್ ಯು ನೆಗ್ಲೆಕ್ಟ್ ದಿಸ್ ಪ್ರಾಬ್ಲಮ್, ಇಟ್ ವಿಲ್ ಲೀಡ್ ಟು ಕಿಯಾಸ್. ಕಿಯಾಸ್ ಅಂದರೆ ತುಂಬ ಕನ್ಫ್ಯೂಷನ್ನು, ಒಂಥರ ಡಿಸ್ಟ್ರಕ್ಷನ್, ವಿನಾಶಕಾರಿ. CHAOS, ಕಿಯಾಸ್. ಓಕೆ, ಸೊ ಎ ಸ್ಪಾರ್ಕ್ ನೆಗ್ಲೆಕ್ಟೆಡ್ ಬರ್ನ್ಸ್ ದ ಹೌಸ್. ನೆಕ್ಸ್ಟ್ ಇಡಿಯಮ್ ಯಾವುದು ಅಂದರೆ ಎ ಸ್ಟಿಚ್ ಇನ್ ಟೈಮ್ ಸೇವ್ಸ್ 9. ಸ್ಟಿಚ್ ಇನ್ ಟೈಮ್ ಸೇವ್ಸ್ 9 ಅಂದರೆ ಕರೆಕ್ಟ್ ಟೈಮಲ್ಲಿ, ಈಗ ನಿಮ್ಮ ಶರ್ಟ್ ಇಲ್ಲಿ ಹರಿದೋಗಿದೆ, ಸಣ್ಣದಾಗಿ ಹೊಲಿಗೆ ಬಿಟ್ಟಿದೆ, ನೀವೇನು ಮಾಡ್ತೀರಾ? ಒಂದು ಹೊಲಿಗೆ ಹಾಕ್ತೀರಾ, ಏನಾಗುತ್ತೆ? ಮುಂದಕ್ಕೆ ಹರಿದೋಗಲ್ಲ, ಹಾಗೇ ಇರುತ್ತೆ. ಅದೇ ನೀವು ಇಫ್ ಯು ನೆಗ್ಲೆಕ್ಟ್, ಇಫ್ ಯು ಡೋಂಟ್ ಸ್ಟಿಚ್ ಇಟ್ ಪ್ರಾಪರ್ಲಿ, ಇಫ್ ಯು ಡೋಂಟ್ ಪುಟ್ ದಟ್ ಒನ್ ಸ್ಟಿಚ್ ಎಟ್ ದ ರೈಟ್ ಟೈಮ್, ಕರೆಕ್ಟ್ ಟೈಮಲ್ಲಿ ಸ್ಟಿಚ್ನ ನೀವು ಸರಿಗೆ ಹಾಕಿಲ್ಲ ಅಂದರೆ ಏನಾಯ್ತು? ಹಂಗೆ ಹರ್ಕೊಂಡು ಇವಾಗ ನಿಮಗೆ 9 ಸ್ಟಿಚ್ ಹಾಕಬೇಕಾಗ್ಬೋದು, 12 ಸ್ಟಿಚ್ ಹಾಕಬೇಕಾಗ್ಬೋದು. ಎ ಸ್ಟಿಚ್ ಇನ್ ಟೈಮ್ ಸೇವ್ಸ್ 9. ಯಾವುದಾದ್ರು ಸಣ್ಣ ಗಾಯ ಆಯಿತು ನಿಮ್ಮ ಕೈಗೋ ಕಾಲ್ಗೋ ಅಂತ ಇಟ್ಕೊಳ್ಳಿ, ಸಣ್ಣದ್ರಲ್ಲಿ ಅದನ್ನು ನೀಟಾಗಿ ಡಾಕ್ಟ್ರಿಗೆ ತೋರಿಸಿ ಅದನ್ನು ಡ್ರೆಸ್ ಮಾಡಿಸ್ಕೊಂಡು ಅವ್ರು ಹೇಳ್ಕೊಟ್ಟಿದ್ದು ಮೆಡಿಸನ್ನ ತೊಗೊಂಡ್ರೆ 3 ದಿನಕ್ಕೆ ವಾಸಿ, 4 ದಿನಕ್ಕೆ ವಾಸಿ ಆಗಿಬಿಡುತ್ತೆ. ಹಾಗೆ ಬಿಟ್ಟರೆ ಅದು ಶುಗರ್ ಏನಾದರೂ ಏನಾಗುತ್ತೆ? ಕಾಲೇ ಹೋಗ್ಬೋದು, ಕೈ ಹೋಗ್ಬೋದು, ಏನು ಬೇಕಾದ್ರೂ ಹೋಗ್ಬೋದು, ಜೀವನೇ ಹೋಗ್ಬೋದು. ಸೊ ಈ ಸ್ಟಿಚ್ ಇನ್ ಟೈಮ್ ಸೇವ್ಸ್ 9 ಅಂದರೆ ಒಂದು ಸರಿ ನೀವು ಅಷ್ಟು ಟೈಮಲ್ಲಿ ಸ್ಟಿಚ್ ಹಾಕಿದ್ರೆ 9 ಸ್ಟಿಚ್ ಹಾಕೋದು ನಿಮಗೆ ತೊಂದರೆ ತಪ್ಪುತ್ತೆ. ಇದು ಎಲ್ಲದಕ್ಕೂ ಅಪ್ಲಿಕೇಬಲ್. ಓಕೆ, ಇದು ಇವತ್ತಿನ ಇಡಿಯಮ್ಸ್. 3 ಹೊಸ ವರ್ಡ್ಸ್ ಬಗ್ಗೆ ಹೇಳಿದ್ದೆ. ಒಂದು ಬಿಹಾಫ್ ಅಂತ ಹೇಳಿದೆ, BEHALF, ಬಿಹಾಫ್. ಇದರಲ್ಲಿ 2 ಥರ ಇದೆ. ಒಂದು ಆನ್ ಹಿಸ್ ಬಿಹಾಫ್ ಅಥವಾ ಆನ್ ಹರ್ ಬಿಹಾಫ್. ಶಿ ಈಸ್ ಹಿಸ್ ಡಾಟರ್ ಆರ್ ಹರ್ ಡಾಟರ್ ಆರ್ ಹಿಸ್ ಸನ್ ಆರ್ ಹರ್ ಸನ್. ಅವರು ಅವಾರ್ಡನ್ನ ಕಲೆಕ್ಟ್ ಮಾಡ್ಕೋತಾರೆ. ಆನ್ ಮಿಸ್ಟರ್ ರಾಜೇಶ್ ಬಿಹಾಫ್, ಹಿಸ್ ಸನ್, ಅವರ ಮಗ ಸುನಿಲ್ ವಿಲ್ ಕಲೆಕ್ಟ್ ದ ಅವಾರ್ಡ್, ಅವರು ಪ್ರಶಸ್ತಿಯನ್ನು ಸ್ವೀಕರಿಸ್ತಾರೆ. ಆನ್ ಹಿಸ್ ಬಿಹಾಫ್ ಅಥವಾ ಆನ್ ಹರ್ ಬಿಹಾಫ್. ಹರ್ ಹೆಂಗಸಿಗೆ ಹೇಳೋದು. ಆನ್ ಬಿಹಾಫ್ ಆಫ್ ಮಿಸ್ಸಸ್ ಪಾರ್ವತಿ, ಹರ್ ಡಾಟರ್ ಶ್ರೀಲಕ್ಷ್ಮಿ ವಿಲ್ ರಿಸೀವ್ ದ ಅವಾರ್ಡ್. ಯಾಕಂದರೆ ಅವರು ಬಂದಿರಲ್ಲ ಅವಾರ್ಡ್ ಫಂಕ್ಷನ್ಗೆ. ಸೊ ಆದ್ದರಿಂದ ನಾವು ಏನು ಹೇಳ್ತೀವಿ? ಆನ್ ಹಿಸ್ ಬಿಹಾಫ್ ಅಥವಾ ಆನ್ ಹರ್ ಬಿಹಾಫ್ ಸೋ ಅಂಡ್ ಸೋ, ಮಗ ಆಗಿರ್ಬೋದು ಮಗಳಾಗಿರ್ಬೋದು, ಅವಾರ್ಡ್ನ ರಿಸೀವ್ ಮಾಡ್ತಾರೆ ಅಂತ.
ಅದು ಬೇರೆಯವರು ಥರ್ಡ್ ಪರ್ಸನ್ ಬಗ್ಗೆ ನಾವು ಹೇಳ್ತಾ ಇರೋದು. ಯಾರು ಬಂದಿಲ್ಲ ಅವ್ರ ಬಗ್ಗೆ ಹೇಳ್ತಾ ಇರೋದು, ಅವ್ರ ಬದಲಾಗಿ ಯಾರು ಬಂದಿದ್ದಾರೆ ಅವ್ರ ಬಗ್ಗೆ ಹೇಳ್ತಾ ಇರೋದು ನಾವು. ಸೊ ಆನ್ ಹಿಸ್ ಬಿಹಾಫ್ ಆರ್ ಆನ್ ಹರ್ ಬಿಹಾಫ್ ಶಿ ಆರ್ ಹಿ ಈಸ್ ಗೋಯಿಂಗ್ ಟು ರಿಸೀವ್ ದ ಅವಾರ್ಡ್, ಪ್ರಶಸ್ತಿಯನ್ನು ಸ್ವೀಕರಿಸ್ತಾರೆ. ನಾನೇ ಬಂದಿಲ್ಲ ಅಂದರೆ ಫಂಕ್ಷನ್ಗೆ, ಸೊ ನಾನು ಅವಾಗ ಫೋನ್ ಮಾಡಿ ಹೇಳ್ತೀನಿ, ಸರ್ ಐ ಆಮ್ ವೆರಿ ಬ್ಯುಸಿ, ನಾನು ತುಂಬ ಬ್ಯುಸಿ ಇದ್ದೀನಿ, ಅಥವಾ ನನಗೆ ಹುಷಾರಿಲ್ಲ, ಆರೋಗ್ಯ ಸರಿ ಇಲ್ಲ. ಸೊ ಆನ್ ಮೈ ಬಿಹಾಫ್, ನನ್ನ ಪರವಾಗಿ, ಆನ್ ಹಿಸ್ ಬಿಹಾಫ್ ಅಂದಾಗ ಅವರ ಪರವಾಗಿ, ಅವನ ಪರವಾಗಿ, ಅವಳ ಪರವಾಗಿ ಆಯಿತು. ಇವಾಗ ನಾನು ಹೇಳ್ತಾ ಇರೋದು ಬಿಹಾಫು, ನನ್ನ ಪರವಾಗಿ. ಆನ್ ಮೈ ಬಿಹಾಫ್ ಮೈ ಸನ್ ವಿಲ್ ಕಲೆಕ್ಟ್ ದ ಅವಾರ್ಡ್ ಆರ್ ರಿಸೀವ್ ದ ಅವಾರ್ಡ್. ನನ್ನ ಪರವಾಗಿ ನನ್ನ ಮಗ ಬಂದು ಅವಾರ್ಡ್ ರಿಸೀವ್ ಮಾಡ್ತಾನೆ. ಆನ್ ಮೈ ಬಿಹಾಫ್ ಮೈ ಸನ್ ವಿಲ್ ಕಲೆಕ್ಟ್ ದ ಅವಾರ್ಡ್. ಬಿಹಾಫ್ ಅಂತ ಗೊತ್ತಾಯ್ತಲ್ಲ, ಎರಡು ಥರ ಯೂಸ್ ಮಾಡ್ಬೋದು. ನೆಕ್ಸ್ಟ್ ವರ್ಡು ಇಮ್ಯಾಕ್ಯುಲೇಟ್ ಅಂತ, ತುಂಬ ಇಂಪಾರ್ಟೆಂಟ್. IMMACULATE. ಇಮ್ಯಾಕ್ಯುಲೇಟ್ ಈಸ್ ಮೀನ್ಸ್ ವೆರಿ ಕ್ಲೀನ್, ಟೈಡಿ, ಕೊಳೆ ಇರಬಾರ್ದು. ಅಪಿಯರೆನ್ಸು, ಇಲ್ಲಿ ಇಂಪಾರ್ಟೆನ್ಸ್ ಕೊಡೋದು ಅಪಿಯರೆನ್ಸ್ಗೆ, ಹೇಗೆ ಕಾಣ್ತದೆ ಹಾಗೆ, ಬ್ಯೂಟಿ. ನಾವು ಹೇಗೆ ಡ್ರೆಸ್ ಹಾಕಿ, ಈಗ ನಾನು ಈ ಶರ್ಟು ಟೈ ಹಾಕಿದ್ದೀನಿ, ನಾನು ಚೆನ್ನಾಗಿ ಕಾಣ್ತಾ ಇದ್ದರೆ ಏನು ಹೇಳ್ತೀರಾ, ದಯಾ ಇಸ್ ಲುಕಿಂಗ್ ಇಮ್ಯಾಕ್ಯುಲೇಟ್ ಇನ್ ದಿಸ್ ಮೆರೂನ್ ಸಿಲ್ಕ್ ಶರ್ಟ್. ಇದು ನಂದು ವೆಡ್ಡಿಂಗ್ ರಿಸೆಪ್ಷನ್ ಶರ್ಟ್, ಇನ್ನೂ ಚೆನ್ನಾಗಿದೆ, 14 ವರ್ಷ ಆದರೂ ಚೆನ್ನಾಗಿದೆ. ಈ ಟೈಯು ಅಷ್ಟೇ. ಓಕೆ, ದಯಾ ಇಸ್ ಲುಕಿಂಗ್ ಇಮ್ಯಾಕ್ಯುಲೇಟ್ ಇನ್ ಇಸ್ ಮೆರೂನ್ ಶರ್ಟ್ ಆ್ಯಂಡ್ ಟೈ. ಸೊ ಅಪಿಯರೆನ್ಸ್ ಬಗ್ಗೆ ಜಾಸ್ತಿ ಹೇಳೋದು, ಇಮ್ಯಾಕ್ಯುಲೇಟ್. ಅಮಿತಾಬ್ ಬಚ್ಚನ್ ಇಸ್ ಲುಕಿಂಗ್ ಇಮ್ಯಾಕ್ಯುಲೇಟ್ ಇನ್ ಇಸ್ ವೈಟ್ ಸ್ಯೂಟ್. ವೈಟ್ ಸ್ಯೂಟ್ ಅಂದರೆ ಒಂದು ಕಪ್ಪು ಕೊಳೆನೂ ಇರ್ಬಾರ್ದು, ಚೂರು ಕೊಳೆ ಇರಬಾರ್ದು, ನೀಟಾಗಿರಬೇಕು ವೈಟ್ ಅಂದರೆ. ಸೊ ಅಮಿತಾಬ್ ಬಚ್ಚನ್ ಇಸ್ ಲುಕಿಂಗ್ ಇಮ್ಯಾಕ್ಯುಲೇಟ್ ಇನ್ ಇಸ್ ವೈಟ್ ಸೂಟ್. ಇಮ್ಯಾಕ್ಯುಲೇಟ್, IMMACULATE, ಇಮ್ಯಾಕ್ಯುಲೇಟ್. ಓಕೆ, ನೆಕ್ಸ್ಟ್ ಸಿಮಿಲರ್ ವರ್ಡ್, ಸ್ವಲ್ಪ ಕ್ಲೋಸ್ ರಿಲೇಟೆಡ್ ವರ್ಡ್ ಇಸ್ ಇಂಪೆಕಬಲ್. ಇಂಪೆಕಬಲ್ ಅಂದರೆ ಇಟ್ ಈಸ್ ನಾಟ್ ಎಕ್ಸಾಕ್ಟ್ಲಿ ರಿಲೇಟೆಡ್ ಟು ಅಪಿಯರೆನ್ಸ್, ಬಟ್ ಇಟ್ ಈಸ್ ರಿಲೇಟೆಡ್ ಟು ಕಂಡೀಷನ್. ಈಗ ಫಾರ್ ಎಕ್ಸಾಂಪಲ್, ನಿಮ್ಮ ಒಂದು ಓಲ್ಡ್ ವೆಹಿಕಲ್ನ ನೀವು ಕಾರು, ಸ್ಕೂಟ್ರು ಏನೋ ಒಂದು ಮಾರಬೇಕು ಅಂದಾಗ ಇಂಪೆಕಬಲ್ ಕಂಡೀಷನ್ ಅಂತ ಹೇಳ್ತಾರೆ. ಇಂಪೆಕಬಲ್ ಕಂಡೀಷನ್ ಅಂದರೆ ಅರ್ಥ ಎಲ್ಲ ರೀತಿಯಲ್ಲೂ ಸರಿಗಿದೆ, ಇಂಜಿನ್ ಚೆನ್ನಾಗಿದೆ, ಟೈರ್ ಚೆನ್ನಾಗಿದೆ, ಬ್ರೇಕ್ ಸಿಸ್ಟಮ್ ಚೆನ್ನಾಗಿದೆ, ಕ್ಲಚ್ ಚೆನ್ನಾಗಿದೆ, ಸ್ಟೀರಿಂಗ್ ವೀಲ್ಸ್ ಚೆನ್ನಾಗಿದೆ, ಆಮೇಲೆ ಪೆಟ್ರೋಲ್ ಪಂಪ್ ಚೆನ್ನಾಗಿದೆ, ಸೈಲೆನ್ಸರ್ ಚೆನ್ನಾಗಿದೆ, ಎಲ್ಲನೂ ಒಟ್ಟಲ್ಲಿ ಬಾಡಿ ಡ್ಯಾಮೇಜ್ ಆಗಿದೆ, ಎಲ್ಲ ರೀತಿಯಲ್ಲೂ ಚೆನ್ನಾಗಿದೆ, ಸೇಲ್ ಮಾಡೋದಕ್ಕೆ ಪರ್ಫೆಕ್ಟ್ ಕಂಡೀಷನ್, ಒಟ್ಟಲ್ಲಿ ಯಾವುದೇ ರೀತಿ ಒಂದು ತೊಂದರೆ ಇಲ್ಲ. ಇದು ಅಪಿಯರೆನ್ಸ್ ಬಗ್ಗೆ ಅಷ್ಟು ಬರೋಲ್ಲ, ಕಂಡೀಷನ್. ಇಂಪೆಕಬಲ್ ಪರ್ಸನಾಲಿಟಿ ಅಂತಲೂ ಹೇಳ್ಬೋದು. ಒಂದು ಇಂಪೆಕಬಲ್ ಅಂದರೆ ಯಾವುದೇ ರೀತಿಯ ಒಂದು ಅಡ್ವರ್ಸ್ ರಿಮಾರ್ಕು, ಅವ್ರ ಮೇಲೆ ಯಾವುದೋ ಒಂದು ಕಳಂಕ ಇಲ್ಲದೇ ಇರುವಂಥ ಒಂದು ವ್ಯಕ್ತಿತ್ವಕ್ಕೆ ನಾವು ಹೇಳ್ಬೋದು ಇಂಪೆಕಬಲ್ ಪರ್ಸನಾಲಿಟಿ ಅಂತ. ಓಕೆ, ಸೊ ಇಷ್ಟು ವರ್ಡ್ಸ್ ನೀವು ಇವತ್ತು ಕಲ್ತಿದ್ದೀರಾ ನನಗನ್ನಿಸ್ತಾ ಇದೆ. ಐ ಆಮ್ ಶೂರ್ ಯು ರಿಯಲಿ ಎಂಜಾಯ್ಡ್ ದಿಸ್ ವಿಡಿಯೋ. ಲೆಟ್ ಮೀ ಚೆಕ್ ಇಫ್ ಐ ಹ್ಯಾವ್ ಲೆಫ್ಟ್ ಎನಿಥಿಂಗ್ ಎಲ್ಸ್. ಎಸ್, ಮೋಸ್ಟ್ ಇಂಪಾರ್ಟೆಂಟ್, ವೆನ್ ಯು ಯೂಸ್ ಐ ಆಮ್ ಸೋ ಆ್ಯಂಡ್ ಸೋ ಅಂದಾಗ ನಿಮ್ಮ ಬಗ್ಗೆ ಒಂದು ಇಂಪ್ರೆಷನ್ ಚೆನ್ನಾಗಾಗುತ್ತೆ, ನಿಮ್ಮ ಒಂದು ಆತ್ಮಸ್ಥೈರ್ಯವನ್ನು ತೋರಿಸುತ್ತೆ. ಓಕೆ, ಸೊ ಇಂಟರ್ವ್ಯೂನಲ್ಲಿ ಯಾವತ್ತೂ ಅಷ್ಟೇ ಐ ಆಮ್ ಸೋ ಆ್ಯಂಡ್ ಸೋ, ಐ ಆಮ್ ಎ ರೆಸಿಡೆಂಟ್ ಆಫ್ ಬ್ಯಾಂಗ್ಳೂರ್ ಆರ್ ವಾಟ್ ಎವರ್ ಇಟ್ ಈಸ್, ಮ್ಯಾಂಗ್ಳೂರ್, ವೆರೆವರ್ ಇಟ್ ಈಸ್ ಹೇಳಿ. ದಟ್ ಶೋಸ್ ಯುವರ್ ಕಾನ್ಫಿಡೆನ್ಸ್, ಒಳ್ಳೆ ಇಂಪ್ರೆಷನ್ ಕ್ರಿಯೇಟ್ ಮಾಡುತ್ತೆ ನಿಮ್ಮ ಬಗ್ಗೆ. ಸೊ ವಿತ್ ದಿಸ್ ಐ ವುಡ್ ಲೈಕ್ ಟು ವೈಂಡ್ ಅಪ್ ದ ವಿಡಿಯೋ. ಮೈ ಸಿನ್ಸಿಯರ್ ರಿಕ್ವೆಸ್ಟ್, kindly like, share and subscribe this channel of mine. And before I wind up this video, ನನ್ನ usual message: work hard, work to progress, don't chase money, save water. Old age is one more childhood. Please take care of your parents, stay home, stay safe. I wish you all the very best. Thank you. Bye bye.